ಕೋಲಾರ ಲೋಕಸಭಾ ಕ್ಷೇತ್ರದ 8 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಈಗಾಗಲೇ ಚುನಾವಣೆ ನಡೆಸುವ ದೃಷ್ಟಿಯಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಅದರಂತೆ ಈಗಾಗಲೇ ಇವತ್ತು ಮಸ್ಟರಿಂಗ್ ಡೇ ಇದೆ. ಈ ಒಂದು ಮಸ್ಟರಿಂಗ್ ದಿವಸ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಮ್ಮ ಚುನಾವಣಾ ಶಾಖೆಯಿಂದ ಮಾಡಲಾಗಿದೆ. ಪ್ರತಿಯೊಬ್ಬರಿಗೂ ವ್ಯವಸ್ಥಿತವಾದಂತಹ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಬಾರಿ ಹೆಚ್ಚು ಬಿಸಿಲಿನ ತಾಪ ಇರೋದರಿಂದ ನಾವುಗಳು ಮೊದಲು ಓಪನ್ ಸ್ಪೇಸಲ್ಲಿ ಮಾಡ್ತಾಯಿದ್ದೀವಿ ಈ ಒಂದು ಡಿಮಾಸ್ಟರಿಂಗನ್ನು. ಈ ಬಾರಿ ಪ್ರತಿ ಕೊಠಡಿಯಲ್ಲಿ ಇದನ್ನು ಅರೇಂಜ್ ಮಾಡಿದ್ದೀವಿ. ಕೊಠಡಿಯಲ್ಲಿ ಒಂದೇ ಕೌಂಟರನ್ನು ಮಾಡಿ ಎಲ್ಲ ಮೆಟೀರಿಯಲ್ ಒಂದೇ ಕೌಂಟರಲ್ಲಿ ತೆಗೆದುಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಅವಕಾಶವಿಲ್ಲ. ಸೆಕ್ಟರ್ ಆಫೀಸರ್ಸ್ ಏನಿದ್ದಾರೆ ಇವರು ವ್ಯವಸ್ಥಿತವಾಗಿ ನಮ್ಮ ಪೋಲಿಂಗ್ ಪಾರ್ಟಿಗಳನ್ನು PRO, APRO, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗ್ ಆಫೀಸರನ್ನು ಕೂರಿಸಿ ಅವರಿಗೆ ಒಂದು ಮತ್ತೊಮ್ಮೆ ಹ್ಯಾಂಡ್ಸ್ ಆನ್ ಟ್ರೈನಿಂಗನ್ನು ಕೊಡುವುದರ ಜೊತೆಗೆ ಅವರಿಗೆ ಎಲ್ಲ ರೀತಿಯಾದಂಥ ಇನ್ಸ್ಟ್ರಕ್ಷನನ್ನು ಕೊಟ್ಟು ಮೆಟೀರಿಯಲನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ತಾಲೂಕಲ್ಲಿ ಬಸ್ಸಿನ ವ್ಯವಸ್ಥೆ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ, ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೆ ಎಲ್ಲ ಮಸ್ಟರಿಂಗ್ ನಡೀತಾ ಇದೆ. ಈ ಮಧ್ಯೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 17,26,914 ಮತಗಳು ನಮ್ಮ ಈ ಒಂದು 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಬರುತ್ತೆ.